ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸ್ರಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯಾ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನಧಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವನಿತ್ಯಮೇವ. ಶ್ರೀಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತಶಂಕರಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಯಾ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪಾರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೇ. ಶ್ರೀವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಿ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾಂಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ದಂಷ್ಟ್ರಾಗ್ರೇಣೋ ಧೃತಾ ಗೌರು ದಧಿಪರಿವೃತಾ ಪರ್ವತೈರ್ನಿಮ್ನಗಾಭಿಃ ಸಾಕಂ ಮೃತ್ಪಿಂಡವದ್ಬೃಹದುರ್ವಪುಷಾನಂತರೂಪೇಣ ಯೇನ ಸೋಯಂ ಕಂಸಾಸುರಾರಿರ್ಮುರನರಕದಶಾಸ್ಯಾಂತಕೃತ್ಸರ್ವಸಂಸ್ಥಃ ಕೃಷ್ಣೋ ವಿಷ್ಣುಃಸುರೇಶೋ ನುದತು ಮಮ ರಿಪೂನ್ ಆದಿದೇವೋ ವರಾಹಃ. ನಮಸ್ತಸ್ಮೈ ವರಾಹಾಯ ಲೀಲಯೋದ್ಧರತೆ ಮಹೀಂ ಖುರಮಧ್ಯಗತೋ ಯಸ್ಯ ಮೇರುಖಣಖಣಾಯತೆ. ಶ್ರೀ ವರಾಹಮೂರ್ತಯೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 202ನೆಯ ಅಧ್ಯಾಯದ ಪೂರ್ವಭಾಗದ ವಿಚಾರ ಮಾಡೋಣ. ಈ ಅಧ್ಯಾಯದಲ್ಲಿ ನಚಿಕೇತನು ಹೇಳಿದ ನಾರಕಿಗಳಿಗಾಗುವ ದಂಡನೆಯ ಮತ್ತು ಕರ್ಮ ಪರಿಪಾಕದ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ನಚಿಕೇತನು ಹೇಳುತ್ತಾನೆ, ಆಶ್ಚರ್ಯ! ಆ ನರಕದಲ್ಲಿ ಬುದ್ಧಿವಂತನಾದ ಯಮಧರ್ಮರಾಜನು ಚಿತ್ರಗುಪ್ತನಿಗೆ ಉಪದೇಶಿಸಿದುದು ನನಗೆ ಅದ್ಭುತವಾಗಿ ಕಾಣಿಸಿತು. ಯಮಧರ್ಮರಾಜನು ಹೇಳುತ್ತಾನೆ, ಯಾರು ಹಿಂದೆ ಅತಿ ಕಠಿಣವಾದ ಬಂಧನಗಳಿಂದ ಕಟ್ಟುವಡೆದರೋ, ಬೆಂಕಿಯಿಂದ ಸುಡಲ್ಪಟ್ಟರೋ ಅಥವಾ ಬೇರೆ ವಿಧದಲ್ಲಿ ಸಂತಾಪಗೊಂಡರೋ ಅವರೆಲ್ಲರೂ ಉತ್ಕಟವಾದ ತಮ್ಮ ಆಯಾ ಕರ್ಮಗಳಿಗೆ ತಕ್ಕ ಫಲವನ್ನು ಪಡೆಯುವರು. ಹಲ್ಲುಗಳು ಕಪ್ಪಾಗಿರುವ ಇವರನ್ನು ಬೇಗನೆ ಕೊಲ್ಲಿಸು. ದುರಾಚಾರನು, ಪಾಪಾಸಕ್ತನು, ನಿರ್ದಯನು, ದುಷ್ಟಚೇತನನೂ ಆದ ದುರಾತ್ಮನನ್ನು ಹಿಂಸಕಗಳಾದ ನಾಯಿಗಳು ತಿನ್ನಲಿ. ತಂದೆಯನ್ನು ಕೊಂದವರು, ತಾಯಿಯನ್ನು ಕೊಂದವರು, ಸರ್ವದೋಷಯುಕ್ತರೂ ಆದ ಇವರನ್ನು ಘೋರವಾದ
ಶಾಲ್ಮಲಿ ವೃಕ್ಷವನ್ನೇರಿಸಿ ಆ ಮರದ ಮುಳ್ಳುಗಳಿಂದ ಸೀಳಿಸು. ಇವನನ್ನು ಕುದಿಯುವ ಎಣ್ಣೆಯ, ತುಪ್ಪದ ಅಥವಾ ಜೇನುತುಪ್ಪದ ಕೊಪ್ಪರಿಗೆಯಲ್ಲಿ ಬೇಯಿಸು. ಬಳಿಕ ಕಾಯ್ದಿರುವ ತಾಮ್ರದ ಕಣದಲ್ಲಿ ಬಿಡು. ಈ ನರಾಧಮನನ್ನು ಚೆನ್ನಾಗಿ ಉರಿಯುವ ಬೆಂಕಿಯಲ್ಲಿ ಹಾಕಿ, ಬಳಿಕ ಇವನು ಮನುಷ್ಯನಾಗಿ ಜನಿಸಿ ಸಾಲದ ಬೆಂಕಿಯಿಂದ ಬೇಯುವನು. ಹಾಸಿಗೆ, ಮಂಚ, ಮನೆಗಳನ್ನು ಕದ್ದವನನ್ನು, ಮನೆಯೇ ಮೊದಲಾದವುಗಳಿಗೆ ಬೆಂಕಿಯನ್ನು ಹಾಕಿದವನನ್ನು ಮತ್ತೆ ಬೇಗನೆ ವೈತರಣಿಯಲ್ಲಿ ಹಾಕಲಿ. ಸರ್ವ ತೀರ್ಥಗಳನ್ನು ನಾಶಗೊಳಿಸಿದ ಇವನು ಅತಿ ಪಾಪಕರ್ಮಿ. ಬೆಂಕಿಯಲ್ಲಿ ಕೆಂಪಗೆ ಕಾಯ್ದು ಹೊಳೆಯುವ ಮುಟ್ಟಲಾಗದ ಈ ಕೀಲನ್ನು ಇವನ ಮತ್ತು ಸುಳ್ಳಾಗಿ ಸಾಕ್ಷಿ ಹೇಳಿದವನ 2 ಕಿವಿಗಳಿಗೂ ಪೆಟ್ಟುವಂತೆ ಆಜ್ಞಾಪಿಸು. ಸುಳ್ಳಾಗಿ ಸಾಕ್ಷಿ ಹೇಳುವವನು, ಚಾಡಿ ಹೇಳುವವನು, ಸುಳ್ಳು ಹೇಳುವವನು, ಗ್ರಾಮ ಪುರೋಹಿತನಾದ ಬ್ರಾಹ್ಮಣನು, ಚಂಚಲನು, ದುಷ್ಟನು, ಜಂಬಗಾರನೂ ಆದ ಅವರನ್ನು ಘೋರವಾದ ಬಂಧನದಲ್ಲಿಟ್ಟು ಅವರಿಗೆ ಏನನ್ನೂ ಕೊಡದಿರಬೇಕು. ಮಾತಿನಲ್ಲಿ ದುಷ್ಟನಾದ ಈ ಪಾಪಿಯ ನಾಲಗೆಯನ್ನು ಬೇಗನೆ ಸೀಳಲಿ. ಕಾಮ ಸಮ್ಮೋಹಿತನೂ ದುರಾಸೆಯುಳ್ಳವನೂ ಆದ ಯಾವ ದುರಾತ್ಮನು ಗಮ್ಯಾಗಮ್ಯ ವಿಚಾರವನ್ನು ಮಾಡದೆ ವರ್ತಿಸಿದನೋ ಅವನ ಲಿಂಗವನ್ನು ಕತ್ತರಿಸಿ ಬಳಿಕ ಅಲ್ಲಿಗೆ ಕಾರವನ್ನು ಹಾಕಿಸಿ ಬೆಂಕಿಯಿಂದ ಸುಡಿಸು. ಸ್ವಪ್ರಯೋಜನಕ್ಕಾಗಿ ಹಲವರು ದಾಯಾದರನ್ನು ನಾಶ ಮಾಡಿದ ಪಾಪಕಾರಿಯಾದ ದುರಾತ್ಮನನ್ನು ಒಡ್ಡನಾಗಿ ಮಾಡಿ, ಬಡ್ಡಿಯಿಂದ ಜೀವಿಸಿದ ಈ ಬ್ರಾಹ್ಮಣನ ಸರ್ವಾಯವಗಳನ್ನು ಕತ್ತರಿಸು. ಬಹು ಪಾಪ ಮಾಡಿದ ಇವನು ಅದರಿಂದ ಯಾತನೆಯನ್ನು ಅನುಭವಿಸಲಿ. ಚಿನ್ನವನ್ನು ಕದ್ದವನನ್ನು, ಕೃತಜ್ಞನನ್ನು, ಪಿತೃಘಾತುಕನನ್ನು ಬ್ರಹ್ಮಹತ್ಯೆ ಮಾಡಿದವರಿಗೆ ಸಮನಾಗಿ ತಿಳಿ. ಇವರ ಎಲುಬುಗಳನ್ನು ಕತ್ತರಿಸಿ ಬಳಿಕ ಬೇಗನೆ ಕಾರವನ್ನು, ಬೆಂಕಿಯನ್ನು ಹಾಕಿಸು. ಚಾಡಿಕೋರನಾದ ಈ ಬ್ರಾಹ್ಮಣನನ್ನು ಅತಿ ಭಯಂಕರಗಳೂ ಹರಿತವಾದ ಕೋರೆಯ ಹಲ್ಲುಳ್ಳವೂ ಕ್ರೂರಿಗಳೂ ಆದ 5 ಹುಲಿಗಳು ತಿನ್ನಲಿ. ಮರ್ಮಭೇದಕನಾದ ಇವನನ್ನು ಬಗೆ ಬಗೆಯಲ್ಲಿ ಅಡಿಗೆಯಾಗಿ ಬೇಯಿಸಿ, ದ್ವಿಜನಾಗಿ ಯಾರು ಅಗ್ನಿಯನ್ನು ಪೂಜಿಸದೇ ಬಿಟ್ಟನೋ ಆ ಪಾಪಾಚಾರನನ್ನು, ವೀರನನ್ನು ಮೋಸದಿಂದ ಕೊಂದ ಅತಿ ಪಾಪಿಯನ್ನು, ಯಾವಾಗಲೂ ಅತಿ ಕೋಪವುಳ್ಳ ಘೋರವಾದ ಕರ್ಕಟಕ್ಕೆ ಹಾಕಿಸು. ಸರ್ವರಿಂದಲೂ ಯಜ್ಞಗಳನ್ನು ಮಾಡಿಸುವ ಇವನನ್ನು ಮಡುವಿನಲ್ಲಿ ಹಾಕಿಸು. ಯಾವಾಗಲೂ ಯಾವ ಪಶುಗಳಿಗೂ ನೀರನ್ನು, ಆಹಾರವನ್ನು ಕೊಟ್ಟು ಕಾಪಾಡದ ಲೋಭಿಯೂ ದುರಾತ್ಮನೂ ಆದ ಈ ಪಾಪಿಯನ್ನು, ದಾನವ್ರತಿಯಲ್ಲದವನೂ ವೇದ ವಿಕ್ರಯ ಮಾಡುವವನೂ ಆದ ಬ್ರಾಹ್ಮಣನನ್ನು, ತಮಗೆ ಅನರ್ಹವಾದುದೆಂದೆಣಿಸದೆ ಸರ್ವಕರ್ಮಗಳನ್ನು ಮಾಡುವವರನ್ನು, ಯಾವುದನ್ನು ದಾನ ಮಾಡದವರನ್ನು, ಮತ್ತೊಬ್ಬರಿಗೆ ನೀರು ಕೊಡುವುದನ್ನು, ಅನ್ನವಿಕ್ಕುವುದನ್ನು ತಪ್ಪಿಸಿದವರನ್ನು, ಮಹಾಬಲಶಾಲಿಗಳಾದ ದೂತರು ಗಟ್ಟಿಯಾಗಿ ದೊಣ್ಣೆಗಳಿಂದ ಹೊಡೆಯಲಿ. ಬಿದಿರು ದೊಣ್ಣೆಗಳಿಂದಲೂ ಚಾವಟಿಗಳಿಂದಲೂ ಲೋಹದ ಸಲಾಕಿಗಳಿಂದಲೂ ಇವನನ್ನು ಹೊಡೆಯಲಿ. ಇವನಿಗೆ ಎಂದಿಗೂ ಅನ್ನವನ್ನು, ನೀರನ್ನು ಕೊಡಬಾರದು. ಇವನಿಗೂ ಎಂದೂ ಆಹಾರವನ್ನಾಗಲಿ ನೀರನ್ನಾಗಲಿ ಕೊಡಕೂಡದು.
ವಿಶ್ವಾಸಘಾತಕನಾದ ಪಾಪಿಯನ್ನು ಬೇಗನೆ ಬೆಂಕಿಯಲ್ಲಿ ಸುಡು. ದೇವರಿಗೆ ಅಥವಾ ಬ್ರಾಹ್ಮಣರಿಗೆ ಸಲ್ಲಬೇಕಾದುದನ್ನು ಅಪಹರಿಸಿದವನನ್ನು ಶೀಘ್ರವಾಗಿ ಚೆನ್ನಾಗಿ ಬೇಯಿಸು. ಹಲವು ಸಾವಿರ ವರ್ಷಗಳ ಕಾಲ ಹಲವು ಕರ್ಮಗಳನ್ನು ಅನುಭವಿಸುವಂತೆ ತಳ್ಳು. ಅವನು ಅವುಗಳನ್ನು ಅನುಭವಿಸಿ ಉತ್ತೀರ್ಣನಾದ ಬಳಿಕ ತಿರ್ಯಕ್ ಜನ್ಮಕ್ಕೆ ಹಾಕು. ಸಾವಿರಾರು ಸೂಕ್ಷ್ಮ ದೇಹಗಳಲ್ಲಿಯೂ ಕ್ರಿಮಿ ಕೀಟ ಪಕ್ಷಿ ಜನ್ಮಗಳಲ್ಲಿಯೂ ಕ್ಲೇಶಗೊಂಡು ಆಮೇಲೆ ಮನುಷ್ಯನಾಗಿ ಹುಟ್ಟುವನು. ಆ ದುರಾತ್ಮನು ಆ ಮನುಷ್ಯ ಜನ್ಮದಲ್ಲಿಯೂ ವಿವಿಧವಾದ ಕುಲಗಳಲ್ಲಿ ಜನಿಸಿ ಘೋರವಾದ ಹಿಂಸೆಯಿಂದ ಬ್ರಹ್ಮಹತ್ಯೆ, ನೃಪಹತ್ಯೆ, ಸುವರ್ಣಚೌರ್ಯ, ಮದ್ಯಪಾನಗಳೆಂಬ ದುಷ್ಕರ್ಮಗಳನ್ನು ಆಚರಿಸುವಂತೆ ಮಾಡಬೇಕು. ಅದನ್ನು ಅನುಭವಿಸಿ ಬಳಿಕ ಕಾಲಾಂತರದಲ್ಲಿ ಅವನು ಕ್ಷಯವನ್ನು ಪಡೆಯಬೇಕು. ಗೋಹತ್ಯೆ ಮಾಡಿದ ಈ ಪಾಪಿಯು ಕೂಟಶಾಲ್ಮಲಿ ವೃಕ್ಷವನ್ನೇರಲಿ. ಅಲ್ಲಿ ನೋಡಲು ಭಯಂಕರವಾಗಿರುವ ಬಗೆ ಬಗೆಯ ಕ್ರೂರ ರಾಕ್ಷಸರು ಅವನನ್ನು ಸೀಳುವರು. ಬ್ರಹ್ಮಹತ್ಯೆಯ 4ನೇ 1 ಭಾಗ ಪಾಪದಿಂದ ಮೃಗವಾಗಿ ಪಶುತ್ವವನ್ನು ಪಡೆದ ಇವನನ್ನು ದುರ್ಗಂಧ ಪಾಕಗಳಲ್ಲಿ ಬೇರೆಯ ಜಂತುಗಳೊಡನೆ ಬೇಯಿಸಿರಿ. ದುಃಖವಾಸವು ಎಲ್ಲೆಲ್ಲಿ ದೊರೆಯುವುದೋ ಅಲ್ಲಲ್ಲಿ ಮತ್ತೆ ಮತ್ತೆ ಪಾಪಕರ್ಮದಿಂದ ಪೂರ್ಣ ದುಃಖಿಯಾಗಿ ಹುಟ್ಟಿದ ಈ ಪಿತೃಘಾತಕನೂ ದುರಾತ್ಮನೂ ಆದ ಪಾಪಿಯು ಇಲ್ಲಿರುವನೇನು? ಇವನನ್ನು ಆ ದುಷ್ಟ ಚಿತ್ತರಾದ ರಾಕ್ಷಸರು 100 ವರ್ಷ ಪೂರ್ತಿಯಾಗಿ ತಿನ್ನಲಿ. ಬಳಿಕ ಈ ನರಾಧಮನು ಘೋರ ಪಾಪಗಳಲ್ಲಿ ಬೇಯಲಿ. ಆಮೇಲೆ ಮನುಷ್ಯನಾಗಿ ಜನಿಸಿ ತಾಯಿಯ ಗರ್ಭದಲ್ಲಿರುವಾಗಲೇ ಮತ್ತೆ ಸಾಯಲಿ. ಹಾಗೆ 10 ಗರ್ಭಗಳಲ್ಲಿ ಜನಿಸಿ ಅಲ್ಲೇ ಸತ್ತು ಬಳಿಕ ಆ ಗರ್ಭಮೃತಿಯಿಂದ ವಿಮುಕ್ತನಾಗಿ ಮನುಷ್ಯನಾಗಿ ಜನಿಸಿ ಜೀವಿಸಿದರೂ ಕ್ಲೇಶಗಳಿಗೆ ಭಾಗಿಯಾಗಲಿ. ಹಸಿವು ಬೇನೆಗಳ ವಿಕಾರಗಳಿಂದ ಯಾವಾಗಲೂ ಪೀಡಿತನಾಗಲಿ. ಮಿತ್ರ ವಿಶ್ವಾಸಘಾತಕನಾದ ಈ ಘೋರ ಪಾಪಾಚಾರನನ್ನು ಯಂತ್ರದಿಂದ ಬೇಗನೆ ಪೀಡಿಸಿ ಆಮೇಲೆ ಘೋರಾಗ್ನಿಯಲ್ಲಿ 200 ವರ್ಷ ಕಾಲ ಉರಿಸಬೇಕು. ಬಳಿಕ ಈ ದುರಾತ್ಮನು ನಾಯಿಯ ಜನ್ಮದಲ್ಲಿ ಹುಟ್ಟಲಿ. ಆ ನಾಯಿಯ ಜನ್ಮದಿಂದ ತಪ್ಪಿಸಿಕೊಂಡರೂ ಕಷ್ಟಗಳಿಗೆ ಪಾತ್ರನಾದ ಮನುಷ್ಯನಾಗಿ ಜನಿಸಲಿ. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 202ನೇ ಅಧ್ಯಾಯದ ಉತ್ತರ ಭಾಗದ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನೆಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ ಶ್ರೀಕೃಷ್ಣಾಯ ನಮಃ.